ಇನ್ನು ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಬಿಜೆಪಿ ಜಾಹೀರಾತು ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಸುಳ್ಳು ಜಾಹೀರಾತು ಕೊಟ್ಟಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ, ನಾವು ಈ ಬಗ್ಗೆ ಕಾನೂನು ಹೋರಾಟ ಮಾಡ್ತೀವಿ, ಕೋರ್ಟ್ಗೆ ಹೋಗೋ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಸಿಎಂ ಮಾತಾಡಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ನಾನು ಕಾನೂನು ಅದನ್ನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ನಾವು ಅವ್ರ ಮೇಲೆ ಮಹಾರಾಷ್ಟ್ರ ಗವರ್ಮೆಂಟ್ ಮೇಲೆ ಒಂದು ಶೂಟ್ ಹಾಕಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಯಾಕಂದ್ರೆ ಸುಳ್ಳು ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಕಾನೂನು ಅದನ್ನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ನಾವು ಅವ್ರ ಮೇಲೆ ಮಹಾರಾಷ್ಟ್ರ ಗವರ್ಮೆಂಟ್ ಮೇಲೆ ಒಂದು ಶೂಟ್ ಹಾಕಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಯಾಕಂದ್ರೆ ಸುಳ್ಳು ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಮೋದ್ ನೀಡ್ತಾರೆ. ಪ್ರಮೋದ್, ಈಗ ಸಿಎಂ ಹೇಳ್ತಾ ಇರೋ ಹಾಗೆ ಕಾನೂನು ಹೋರಾಟ ಮಾಡ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ, ಬಟ್ ಇದ್ರ ಬಗ್ಗೆ ಏನಾದರೂ ಮುಂದಾಗಿದೆಯಾ? ಸೊ ಆ ಒಂದು ಜಾಹೀರಾತು ಅದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ? ರೆಹಮಾನ್, ಇದು ಆರಂಭಿಕ ಹಂತದಲ್ಲಿದೆ. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಆಪ್ತ ವಲಯದ ಮಟ್ಟದಲ್ಲಿ ಚರ್ಚೆ ಆಗಿದೆ. ಯಾಕೆಂದ್ರೆ ಮಹಾರಾಷ್ಟ್ರ ಚುನಾವಣಾ ಪ್ರಚಾರದಲ್ಲಿ ಬಿಜೆಪಿಯ ರಾಜ್ಯ ಘಟಕ, ಮಹಾರಾಷ್ಟ್ರದ ಬಿಜೆಪಿಯ ರಾಜ್ಯ ಘಟಕ ಒಂದು ಮಹತ್ವದ ಜಾಹೀರಾತನ್ನು ನೀಡಿತ್ತು. ಆ ಜಾಹೀರಾತಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸೇರಿದಂತೆ ರಾಷ್ಟ್ರೀಯ ಕಾಂಗ್ರೆಸ್ ವಿರುದ್ಧ ಕೂಡ ಬಿಜೆಪಿ ನಾಯಕರು ಹರಿಹಾಯ್ತಾ ಇದ್ರು. ಇನ್ನು ಬಿಜೆಪಿ ರಾಜ್ಯ ಘಟಕ ಮಹಾರಾಷ್ಟ್ರದಲ್ಲಿ ಕೊಟ್ಟಿರುವಂತಹ ಒಂದು ಜಾಹೀರಾತಿನ ಪ್ರಕಾರ ವಾದಾಕಿಯಾ ಧೋಕಾದಿಯಾ, ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಭರವಸೆ ಕೊಟ್ಟು ಮೋಸ ಮಾಡಿದ್ರು ಅನ್ನುವಂತ ರೀತಿಯಲ್ಲಿ ಒಂದು ಅಡ್ವರ್ಟೈಸ್ ಅನ್ನ ನೀಡಲಾಗಿತ್ತು, ಜಾಹೀರಾತನ್ನು ನೀಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದ ಯೋಜನೆ ಬಗ್ಗೆ, ಕರ್ನಾಟಕದಲ್ಲೂ ಕೂಡ ಮೋಸ ಮಾಡಲಾಗಿದೆ ಅನ್ನುವಂತ ವಿವರಣೆಯನ್ನು ಉಳ್ಳುವಂತ ಮಾಹಿತಿಯನ್ನು ಇರುವಂತಹ ಒಂದು ಜಾಹೀರಾತನ್ನು ನೀಡಲಾಗಿತ್ತು. ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚುನಾವಣಾ ಪ್ರಚಾರದಲ್ಲೂ ಕೂಡ ತೀವ್ರವಾದ ಆಕ್ಷೇಪವನ್ನ ಮಾಡಿದ್ರು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಗೂ ಬಿಜೆಪಿ ನಾಯಕರಿಗೆ ಸವಾಲನ್ನ ಹಾಕಿದ್ರು. ರಾಜ್ಯಕ್ಕೆ ಬನ್ನಿ, ನಾನೇ ವಿಶೇಷವಾದಂತ ಒಂದು ಫ್ಲೈಟ್ ಅನ್ನ ಕೂಡ ತರಿಸ್ಕೊಡ್ತೀನಿ, ರಾಜ್ಯದಲ್ಲಿ ಏನ್ ಅನುಷ್ಠಾನ ಆಗಿದೆಯಲ್ವಾ ಅಂತ ನೀವೇ ನೋಡಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಇದ್ರ ಜೊತೆಗೆ ಅಂದ್ರೆ ಕೇವಲ ರಾಜಕೀಯ ಹೋರಾಟವಷ್ಟೇ ಅಲ್ಲ, ಹೇಳಿಕೆ ಪ್ರತಿ ಹೇಳಿಕೆ ಅಷ್ಟೇ ಅಲ್ಲ, ಈಗ ಕಾನೂನು ಸಮರವನ್ನ ಕೂಡ ಮಾಡೋದಕ್ಕೆ ಮುಖ್ಯಮಂತ್ರಿ ಮುಂದಾಗ್ತಾ ಇದ್ದಾರೆ. ಯಾಕೆಂದ್ರೆ ಹಿಂದೆ 40% ಸರ್ಕಾರ ಅಂತ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯ ಘಟಕ ರಾಹುಲ್ ಗಾಂಧಿ ವಿರುದ್ಧ ಕೂಡ ಒಂದು ಮಾನನಷ್ಟ ಮೊಕದ್ದಮೆಯನ್ನ ಹಾಕಿತ್ತು. ಬೆಂಗಳೂರಿನ ಸಿವಿಲ್ ಕೋರ್ಟ್ ನಲ್ಲೂ ಕೂಡ ಒಂದು ಪ್ರಕರಣ ಇನ್ನೂ ಕೂಡ ಚಾಲ್ತಿಯಲ್ಲಿದೆ, ಇನ್ನೂ ಕೂಡ ಪ್ರಕರಣ ವಿಚಾರಣಾ ಹಂತದಲ್ಲಿದೆ. ಹೀಗಾಗಿ ಇದೇ ಆಯುಧವನ್ನ ಈಗ ಸಿದ್ದರಾಮಯ್ಯನವರು ಬಿಜೆಪಿ ವಿರುದ್ಧ ಬಳಸ್ತಾ ಇದ್ದಾರೆ. ರೇಮಾನ್, ಥ್ಯಾಂಕ್ ಯು ಪ್ರಮೋದ್.